ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ನಮ್ಮ ದೇಶ ಇಡೀ ಜಗತ್ತನ್ನೇ ಕಂಟ್ರೋಲ್ ಮಾಡುತ್ತೆ, ನಾವು ಕೂಡ ಸೂಪರ್ ಪವರ್ ಅಂತ. ಯಾಕಂದ್ರೆ ನಿಮ್ಮ ಕೈಲಿರೋ ಫೋನ್ನ ಒಂದ್ಸಲ ನೋಡಿ, ಅದು ಐಫೋನ್ ಆಗಿರ್ಲಿ, ಸ್ಯಾಮ್ಸಂಗ್ ಆಗಿರ್ಲಿ, ಒನ್ ಪ್ಲಸ್ ಆಗಿರ್ಲಿ, ರಿಯಲ್ಮಿ ಆಗಿರ್ಲಿ, ಯಾವ್ದಾದ್ರೂ ಆಗಿರ್ಲಿ, ಈ ಫೋನ್ನ ಚಿಪ್ ಮತ್ತೆ ಕಾಂಪೋನೆಂಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಆಗೋದು ಚೈನಾದಲ್ಲಿ. ನೀವು ಕೆಲಸ ಮಾಡ್ತಿರೋ ಲ್ಯಾಪ್ಟಾಪ್ ನ ಚಿಪ್ ಅಥವಾ ಕಾಂಪೋನೆಂಟ್ಸ್ ತಯಾರಾಗೋದು ಚೈನಾದಲ್ಲಿ. ಅಷ್ಟೇ ಯಾಕೆ, ಎನ್ವಿಡಿಯಾ GPU ಯಾವ್ದ್ರ ಮೇಲೆ ಇವತ್ತು AI ಜಗತ್ತು ಓಡ್ತಾ ಇದೆಯೋ ಅದರ ಕಾಂಪೋನೆಂಟ್ ನ ಸಪ್ಲೈ ಚೈನ್ ಕೂಡ ಚೈನಾ ಮೇಲೆ ಡಿಪೆಂಡ್ ಆಗಿದೆ. ಒಟ್ಟಲ್ಲಿ ಹೇಳ್ಬೇಕಂದ್ರೆ 50% ಜಗತ್ತು ಈ ಚೈನಾ ಮೇಲೆ ಡಿಪೆಂಡ್ ಆಗಿದೆ. ಆದ್ರೆ ಈ ಚೈನಾ ಡಿಪೆಂಡ್ ಆಗಿರೋದು ಇದು ಒಂದೇ ಒಂದು ಜಾಗದ ಮೇಲೆ. ಈ ಜಾಗದ ಅಗಲ ಕೇವಲ 2.8 ಕಿಲೋಮೀಟರ್. ಈ ಚೈನಾ ಡಿಪೆಂಡ್ ಆಗಿರೋ ಈ ಸಣ್ಣ ಜಾಗನ ಕಂಟ್ರೋಲ್ ಮಾಡ್ತಿರೋದು ನಮ್ಮ ದೇಶ. But for China, this is a pressure point. Nearly 80% of its oil imports pass through Malacca. ಯಾವುದೇ ಪ್ರೆಸ್ ಕಾನ್ಫರೆನ್ಸ್ ಮಾಡ್ದಲೆ, ಯಾವುದೇ ದೊಡ್ಡ ದೊಡ್ಡ ನ್ಯೂಸ್ ಮಾಡ್ದಲೆ ನಮ್ಮ ಇಂಡಿಯಾ ಸೈಲೆಂಟ್ ಆಗಿ ಹೋಗಿ ಈ ಜಾಗದ ಗೇಟ್ ಅಲ್ಲೋ ಕುತ್ಕೊಂಡಿದೆ. ಎಷ್ಟೋ ಜನ ಹೇಳ್ತಾರೆ ನಮ್ಮ ಇಂಡಿಯಾದ ಸೂಪರ್ ಪವರ್ ಏನಿದ್ರು ಪಾಕಿಸ್ತಾನ ಮೇಲೆ, ಬಾಂಗ್ಲಾದೇಶ್ ಮೇಲೆ, ನಮ್ಮ ಇಂಡಿಯಾ ಚೈನಾ ಜೊತೆ ಯಾವತ್ತೂ ಫೈಟ್ ಮಾಡೋದೇ ಇಲ್ಲ ಅಂತ. ಬಟ್ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಇಡೀ ಚೈನಾದ ಉಸಿರಾಗಿರೋ ಈ ಜಾಗನ ಕಂಟ್ರೋಲ್ ಮಾಡ್ತಿರೋದು ನಮ್ಮ ಇಂಡಿಯಾ ಅಂತ. ನೀವು ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ, ಈ ಚೈನಾ ಇಷ್ಟು ದೊಡ್ಡ ಕಂಟ್ರಿ, ಅಷ್ಟು ದೊಡ್ಡ ಆರ್ಮಿ ಇಟ್ಕೊಂಡ್ರು ಕೂಡ ನಮ್ಮ ಇಂಡಿಯಾ ಮೇಲೆ ಡೈರೆಕ್ಟ್ ಆಗಿ ಯಾವತ್ತೂ ಬಂದು ವಾರ್ ಮಾಡಿಲ್ಲ? ಯಾಕೆ ಹೇಳಿ? ಇದಕ್ಕೆ ಆನ್ಸರು ಭೂಮಿ ಮೇಲಿಲ್ಲ, ನೀರೊಳಗಿದೆ.